ಭಾವಚಿತ್ರ ಭಾವಚಿತ್ರ ಕಣ್ಣಿನ ರೇಖೆದು ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ಹೆಸರು ಕೂಡ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವಂತೂ ತಪ್ಪದೇ ನೋಡ್ತೇವೆ. ನೀವು ಮುಂಬೈಗೆ ದೀಪಾವಳಿ ದಿವಸ ಬಂದಿದ್ರಿ, ಆಗ ನಾವು ಕೂಡ ಅಲ್ಲಿಗೆ ಬಂದಿದ್ದೆವು. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನಾವು ಮೂಲತಃ ದಕ್ಷಿಣ ಕನ್ನಡದವರು, ಉಡುಪಿಯವರು, ಆದರೆ ಈಗ ಇರೋದು ಬಾಂಬೆಯಲ್ಲಿ. ನೀವು ತುಂಬ ಚೆನ್ನಾಗಿ ಅನುಷ್ಠಾನವನ್ನು ತಿಳಿಸ್ಕೊಡ್ತೀರಿ ಗುರುಜಿ, ತುಂಬ ಇಷ್ಟವಾಗುತ್ತೆ. ಆದರೆ ನಮಗೆ ಇಲ್ಲಿ ಯಾವ ವನಸಿರಿ ಕೂಡ ಸಿಗೋದಿಲ್ಲ, ಏನು ಅನುಷ್ಠಾನ ಮಾಡೋದಕ್ಕೂ ಸಾಧ್ಯನೇ ಆಗೋದಿಲ್ಲ. ನೀವು ಮೊನ್ನೆ ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಂತ ಒಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ರಿ. ಆದರೆ ಇಲ್ಲಿ ಯಾವ ವನಸಿರಿ ಮತ್ತು ಕಮಲಾಕ್ಷಿ ಸಿಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡಿ. ನನ್ನ ಇಬ್ಬರ ಮಕ್ಕಳದು ವಿದ್ಯಾಭ್ಯಾಸದ ಬಗ್ಗೆ ನನಗೆ ಚಿಂತೆ ಆಗುತ್ತೆ. ಅದರಲ್ಲೂ ದೊಡ್ಡ ಮಗಳು 10ನೇ ತರಗತಿ ಶ್ರದ್ಧಾ ಅಂತ ಅವಳ ಹೆಸರು, ಓದ್ತಾ ಇದ್ದಾಳೆ. ತುಂಬ ಕಡಿಮೆ ಅಂಕ ತೆಗಿತಾಳೆ, ಅಂದರೆ ಎಲ್ಲ ಸಬ್ಜೆಕ್ಟ್ನಲ್ಲೂ ಫೇಲ್ ಆಗ್ತಾಳೆ. ಗುರುಜಿ, ಇದಕ್ಕೆ ಏನು ಮಾಡಬೇಕು, ಪರಿಹಾರ ಏನಾದರೂ ಇದ್ದರೆ ತಿಳಿಸ್ಕೊಡಿ. ಇಬ್ಬರು ಮಕ್ಕಳು ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇವರು ಕಳಿಸಿರ್ತಕ್ಕಂತಹ ಇಬ್ಬರ ಮಕ್ಕಳ ಕಣ್ಣಿರೇಖೆಯು ಚಂದ್ರ ಚೆನ್ನಾಗಿದ್ದಾನೆ. ಕೆಲವೊಮ್ಮೆ ಮಕ್ಕಳಿಗೆ ಶಾಲೆ ಜ್ಞಾನ ಕಡಿಮೆ ಇದ್ದರೂ ಅವರು ಸ್ವಂತ ಜ್ಞಾನ ಎಲ್ಲದರಲ್ಲೂ ಬಹಳ ಚೂಟಿಯಾಗಿರ್ತಾರೆ, ಎಲ್ಲದರಲ್ಲೂ ಬಹಳ ಚುರುಕಾಗಿರ್ತಾರೆ. ಆದರೆ ಶಾಲೆಗೆ ಸಂಬಂಧಪಟ್ಟಂಥ ಗ್ರಂಥಗಳ ಬಗ್ಗೆ ಮಾತ್ರ ಒಂದೇ ಹೆಜ್ಜೆ ಹಿಂದೆ ಹಾಕ್ಬಿಡ್ತಾರೆ. ಅಲ್ಲಿನ ಪಾಠ ಪ್ರವಚನ, ಅಲ್ಲಿನ ಪರಿಸರ, ಅಲ್ಲಿನ ಇನ್ವಾಲ್ವ್ಮೆಂಟು, ಈ ತರಹ ಒಂದಷ್ಟು ಅಚಾತುರ್ಯಗಳಾಗಿರ್ಬೋದು. ಆದರೆ ಒಂದಂತೂ ಸತ್ಯ, ನಿಮ್ಮ ದೊಡ್ಡ ಮಗಳ ಕಣ್ಣಿರೇಖೆಯಲ್ಲಿ ವಿದ್ಯೆ ಇದೆ, ಜ್ಞಾನ ಇದೆ. ಅವಳು ಸ್ವಯಂ ಪ್ರಭೆ, ಅವಳದೇ ಆದಂತಹ ರೀತಿಯಲ್ಲಿ ಅವಳು ಬದುಕು ಚೆನ್ನಾಗಿದೆ, ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ಭಾಗದಲ್ಲಿ ಯಾವುದೇ ವನಸಿರಿಗಳು ಸಿಗ್ತಿಲ್ಲ, ಗಿಡಮೂಲಿಕೆಗಳು ಸಿಗ್ತಿಲ್ಲ ಮತ್ತು ಕಮಲಾಕ್ಷಿ ಸಿಗ್ತಿಲ್ಲ ಅಂದಾಗ ನಿಮಗೆ ನಾವು ಇವತ್ತು ಸಹಿತ ಬೆಳಗ್ಗೆ ಫೋನ್ ನಂಬರ್ನ ಹೇಳಿದ್ದೀವಿ. ನೀವು ಈ ನಂಬರ್ನ ನೀವು ಒಂದು ಸತಿ ಕರೆ ಮಾಡಿ. ನಿಮಗೇನಾದ್ರು ವನಸಿರಿಗಳು ಬೇಕಾದರೆ ಖಂಡಿತ ನಾವು ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಳ್ಳೆಯದಾಗಲಿ. ಹಾಗೆ ಈಕೆಯ ಎಡಗಣ್ಣಿನ ರೇಖೆ ಪ್ರಕಾರ ವಿದ್ಯೆಗೇನು ಕೊರತೆ ಇಲ್ಲ. ಅವಳು ಸ್ವಲ್ಪ ಶ್ರಮಪಟ್ಟರೆ ಖಂಡಿತ ಅನುಕೂಲ ಆಗುತ್ತೆ. ಆದರೂ ಇವಳ ಶ್ರಮಕ್ಕೆ ನಾನು ಹೇಳಿರುವಂಥ ಬರೀ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಂಡ್ರೂ ಸಾಕು. ಕೆಲವೊಮ್ಮೆ ವನಸಿರಿಗಳು ಸಿಗಲಿಲ್ಲ ಅಂದರೆ ನಾವು ಹೇಳುವಂಥ ತಂತ್ರಸಾರದಲ್ಲಿ ಮಂತ್ರಗಳನ್ನು ಜಪಿಸಿದ್ರು ಆ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರದಿಂದ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಹಾಗಾಗಿ ಈ ದೊಡ್ಡ ಮಗಳದು, ಅಂದರೆ ನಿಮ್ಮ ದೊಡ್ಡ ಮಗಳ ಕಣ್ಣಿರೇಖೆ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಭಯಪಡುವಂಥದ್ದಿಲ್ಲ, ಧೈರ್ಯವಾಗಿರಿ. ಅವಳು ಮೌನವಾಗಿದ್ದು ಸರಿಯಾಗಿ ಓದ್ತಿಲ್ಲ ಅಂತಕ್ಕಂಥ ರಿಸಲ್ಟ್ಸ್ ನಿಮಗಿದ್ರೂ ಅವಳು ಅವಳದೇ ಆದಂತಹ ಒಂದು ಜ್ಞಾನದಲ್ಲಿ ಮುಂದಿರ್ತಾಳೆ. ಅವಳು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ತಾಳೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಮನೆಯೂ ಸೇರ್ತಾಳೆ, ಒಳ್ಳೆ ಜ್ಞಾನವಂತಳಾಗ್ತಾಳೆ. ಇನ್ನು ಚಿಕ್ಕ ಮಗಳ ಒಂದು ಇದರಂತೂ ಹೇಳೋಂಗೆ ಇಲ್ಲ. ಚಿಕ್ಕ ಮಗಳ ವಿಚಾರದಲ್ಲಿ ಅವಳು ಕಣ್ಣಿರೇಖೆ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವಿದ್ಯೆ ಇವಳನ್ನು ಅಪಾರವಾದಂತಹ ಜ್ಞಾನವಂತಳು ಆಗಿದ್ದಾಳೆ. ಇವಳಿಗೆ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆಯ ಸರಿಯಾದಂಥ ಒಂದು ಕೋಚಿಂಗ್ ಇಂಪಾರ್ಟೆಂಟ್. ಯಾಕೆಂದರೆ ಗುರುಗಳು ಪಾಠ ಮಾಡುವಂತಹ ರೀತಿಯೂ ಸಹಿತ ಅದು ತಲೆಗೆ ಹತ್ತುವಂಥ ರೀತಿಯಲ್ಲಿರಬೇಕು. ಒಳ್ಳೆ ಗುರುಗಳಿಂದ ಪಾಠ ಆದರೆ ಖಂಡಿತವಾಗಲೂ ಯಶಸ್ಸಿನ ಫಲ ಮಕ್ಕಳದಾಗುತ್ತೆ. ಒಳ್ಳೆಯದಾಗಲಿ. ಮುಂಬೈಯಿಂದ ಪತ್ರ ಬರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇನ್ನು ಮುಂದಿನ ಭಾಗದಲ್ಲಿ ಬಿಳಿ ಲಕ್ಲಿಯ ವಾಸ್ತುದೋಷ ನಿವಾರಣೆಗೆ ಇರುವಂತಹ ಬಿಳಿ ಲಕ್ಲಿಯ ವಿಶೇಷ ಅನುಷ್ಠಾನದ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಕಾಯ್ತಾ ಇರಿ. ಈಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಗೊಳ್ಳೋಣ ಚಿಕ್ಕದೊಂದು ವಿರಾಮ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗಲ್ಲ ಅಳಿ. ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್